ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ದುರಂತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾವು ದುರಂತ ವಿಚಾರದಲ್ಲಿ ನುಣುಚಿಕೊಳ್ತಿಲ್ಲ. ಆರ್ಸಿಬಿ ವಿಜಯೋತ್ಸವದಲ್ಲಿ ಅಚಾತುರ್ಯ ಆಗಿದೆ ಅಂತೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಕಾಲ್ತುಳಿತ ಆಯಿತು, ಅದನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ಕೂಡ ಮಾಡಿದ್ರು. ಸಾಂತ್ವನ ಹೇಳುವ ಕಾಲ, ದಿನಕ್ಕೊಂದು ಹೇಳಿಕೆ ಬೇಡ ಅಂತೇಳಿ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರಯಾಗ್ರಾಜಲ್ಲಿ ಸುಮಾರು 300ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರತಕ್ಕಂಥ ವರದಿಗಳಿವೆ. ಸರ್ಕಾರ ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡಿ ಯಾರು ಪ್ರಾಯೋಜಿತ? ಅದು ಬಿಜೆಪಿ ಪ್ರಾಯೋಜಿತನ, ಪ್ರಧಾನಮಂತ್ರಿಗಳಲ್ಲ, ಮುಖ್ಯಮಂತ್ರಿಗಳಲ್ಲ. ಸೊ ಹೀಗೆ ಕೆಲವೊಂದು ಲೋಪದೋಷಗಳನ್ನು ಮುಚ್ಚತಕ್ಕಂಥದ್ದು ಸರಿಯಲ್ಲ. ಇದು ಇವತ್ತು ಸಾಂತ್ವನ ಹೇಳಬೇಕಾದಂಥ ಕಾಲ. ಈ ರಾಜ್ಯದ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಗಳಿಗೆ ನಾವು ಸಾಂತ್ವನ ಹೇಳಬೇಕೇ ಹೊರತು ರಾಜಕೀಯ ದೊಂಬರಾಟಕ್ಕೋಸ್ಕರ ಪ್ರತಿಯೊಂದು ಕ್ಷಣನೂ ಕೂಡ ಮಾಧ್ಯಮಗಳ ಮುಂದೆ ಹೋಗಿ ದಿನ ಒಂದೊಂದು ಹೇಳಿಕೆ ಕೊಡೋದಿದೆಯಲ್ಲ, ಅದು ಎಷ್ಟು ಸರಿ ಅಂತಕ್ಕಂಥದ್ದು ಮಾಧ್ಯಮದ ಸ್ನೇಹಿತರು ಕೂಡ ಚಿಂತನೆ ಮಾಡಬೇಕು. ಎಲ್ಲ ಒಂದು ಕಡೆ ಇದಕ್ಕೆ ಎಲ್ಲರೂ ಕೂಡ ವಿರಾಮ ಹಾಕಬೇಕಾಗ್ತದೆ. ರಾಜ್ಯದ ಪ್ರಗತಿ ಬಗ್ಗೆ, ರಾಜ್ಯಕ್ಕೆ ಆಗಿರ್ತಕ್ಕಂಥ ಧಕ್ಕೆ ಬಗ್ಗೆ ಚಿಂತನೆಗಳನ್ನು ಮಾಡಬೇಕಾದಂತೆ ತಪ್ಪುಗಳನ್ನು ಸರಿಪಡಿಸಲಿಕ್ಕೆ ನಿಮ್ಮ ಸಲಹೆಗಳೇನು ಅನ್ನೋದನ್ನ ಕೊಡಬೇಕಾಗ್ತದೆ. ರಾಜಕೀಯಕ್ಕೋಸ್ಕರ ಯಾರನ್ನೋ ಅವ್ರ ರಾಜೀನಾಮೆ ಕೊಡಿ, ಇವ್ರನ್ನ ರಾಜೀನಾಮೆ ಕೊಡಿ, ನಾಳೆ ಇನ್ನೊಬ್ಬನ ರಾಜೀನಾಮೆ ಕೊಡಿ. ಎಲ್ಲರ ರಾಜೀನಾಮೆನೂ ನಾವು ಕೇಳ್ಬೋದು, ಪ್ರಧಾನಮಂತ್ರಿ ಕೇಳ್ಬೋದು, ಮುಖ್ಯಮಂತ್ರಿ ಕೇಳ್ಬೋದು, ಅಥವಾ ಕುಮಾರಸ್ವಾಮಿ ಅವ್ರ ರಾಜೀನಾಮೆನೂ ಕೇಳ್ಬೋದು. ನೈತಿಕತೆಯ ಪ್ರಶ್ನೆಗಳು ಬಂದಾಗ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡ್ಬೋದು. ಸರ್, ಈಗ MLC ಆಯ್ಕೆ ವಿಚಾರದಲ್ಲಿ ಕಾರ್ಯಕರ್ತರ ಅಸಮಾಧಾನ ಈಗ ಶುರುವಾಗಿದೆ ಸರ್. ಯಾಕಂದರೆ ಬೇರೆ ಬೇರೆ ರಘುನಂದನ್ ರಾಮನ್ ಅವರ ಹೆಸರು, ಬೇರೆ ಬೇರೆ ಹೆಸರುಗಳು ಕೂಡ ಇದೆ. ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ಅದು ಪಕ್ಷದ ವರಿಷ್ಠ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಮುಖ್ಯಮಂತ್ರಿಗಳ ಆಯ್ಕೆ, ಮುಖ್ಯಮಂತ್ರಿಗಳು ಏನು ತೀರ್ಮಾನ ತಗೊಳ್ತಾರೆ